ಪಣಂಬೂರು ಬೀಚ್ ಹೋಗ್ತಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಲಾಗ್. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ. ಅಲ್ಲಿಂದ ಎಲ್ಲರೂ ತೋರಿಸ್ತೀವಿ. ನಮ್ಮ ಜೊತೆ ಎಲ್ಲ ಹುಡುಗರು ಬಂದಿದ್ದಾರೆ. ಗೈಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರ ಜೊತೆಲಿ ಹೋಗ್ತಾರೆ ನೋಡಿ. ಏನ ದೊಡ್ಡ ಗ್ಯಾಂಗ್ ಐತಿ. ಅವ್ರಿಗೆ ಆಡ್ ಮಾಡೋದು ಮಾರ. ಇವನ್ ಯಾರು ಅಂತ ಗೊತ್ತಾಯ್ತಾ? ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಸೆಕೆಂಡ್ ಬ್ಲಾಗ್ ಅಲ್ಲಿ ಜೋಶ್ವಾ, ಫೋಟೋ ಶೂಟ್ ವಿತ್ ಜೋಶ್ವಾ ಅಂತ ಮಾಡಿದ್ವಿ. ಅವನೇ ಇವನು. ಅವಾಗ ಕೂದ್ಲಿತ್ತು, ಮೀಸೆ ಇದ್ದಿಲ್ಲ. ಇವಾಗ ಮೀಸೆ ಇದ್ದಾವೆ, ಕೂದ್ಲಿಲ್ಲ. ಈಗೋ ಹರ್ಟ್ಸ್ ಗೈಸ್, ಈಗೋ ಹರ್ಟ್ಸ್. ನಾವು ಇವಾಗ ಬೀಚ್ಗೆ ಹೋಗಿ ಕೆಲವೊಂದಿಷ್ಟು ಫೋಟೋ ಶೂಟು, ವಿಡಿಯೋ ಶೂಟಿಂಗ್ ಎಲ್ಲ ಮಾಡ್ತೀವಿ. ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಒಂದು ರೀಲ್ ಶಾಟ್ ಒಂದಿದೆ ಗೈಸ್, ಅದಕ್ಕೆ ಕ್ಯಾಮ್ರಾಮನ್ ನಮ್ಮಣ್ಣ. ಆ್ಯಂಡ್ ಇಲ್ಲಪ್ಪ ಆ ಕಡೆ ಅದೆಲ್ಲ ನೋಡ್ಬಾರ್ದ ಗೈಸ್. ಬಸ್ ಇಳಿದ್ಮೇಲೆ 1 ಕಿಲೋಮೀಟರ್ ನಡ್ಕೊಂಡ್ಬಂದು ಕೊನೆಗೂ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬೀಚ್ ಹತ್ರ ಹೊಂಟಿದ್ದೀವಿ. ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದ್ದಾವೆ. ನೋಡ್ಕೊಂಡು ಅವನ್ನೆಲ್ಲ ನೋಡ್ಕೊಂಡು ಬೀಚ್ಗೆ ಹೋಗಿ ನೋಡ್ಕೊಂಡು ತೋರಿಸ್ತೀವಿ ನಿಮಗೆ. ಬನ್ನಿ ಹೋಗುವ ಗೈಸ್. ಕೊನೆಗೂ ಬೀಚ್ ರೀಚ್ ಆದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಆಟಗಳೆಲ್ಲ ನಡೀತೈತಿ. ಏನೋ ಕೈಟಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗೈತಿ. ಅಲ್ಲಿ ನೋಡ್ರಿ, ನಮ್ ಬಜೆಟ್ ಎಲ್ಲ ಅವೆಲ್ಲ ಯಾವ ಬರಲ್ಲ ಅಂತ ಗೊತ್ತು. ನಾವು ಜಸ್ಟ್ ನೋಡಕ್ ಬಂದಿದ್ದು, ನಿಮಗೆ ತೋರ್ಸಕ್ ಬಂದಿದ್ದು. ಖುಷಿ ಪಡ್ತೀವಿ, ಅದನ್ನೆಲ್ಲ ತೋರಿಸ್ತೀವಿ. ಎಲ್ಲ ಗ್ಯಾಂಗ್ ಎಲ್ಲ ಇನ್ನು ಬರತೈತಿ. ನೋಡ್ರಿ, ಖುಷಿ ಪಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದಕ್ಕೆ ಆ ಕಡೆ ಸ್ವಲ್ಪ ಖಾಲಿ ಇತ್ತು. ಅಲ್ಲೇ ಹೋಗಿ ಗೈಸ್, ಬೀಚ್ ಅಂದ ತಕ್ಷಣ ನನಗೆ ನೆನಪೋಗೋದು ಮೊದಲು ಅಂದರೆ ಸಪ್ತಸಾಗರದ ಆಚೆ ಇಲ್ಲು. ಅದೆಷ್ಟು ಇಮೋಷನ್ಸ್ನ ಇಟ್ಕೊಂಡಿದೆ ಆ ಮೂವಿ, ಅದಷ್ಟೇ ಈ ಸಮುದ್ರ ನೋಡಿದಾಗೆ ಸಿಗುತ್ತೆ. ಸಾಕಷ್ಟು ಚೆನ್ನಾಗೈತಿ. ಅಲೆಗಳ ಹಿಂಗೆ ನೋಡ್ತಾ ಕೂರ್ಬೇಕಂತ ಅನ್ಸುತ್ತೆ ಗೈಸ್. ಇಲ್ಲಿ ನೋಡಿ, ನಮ್ಮನ್ನು ಸ್ವಲ್ಪ ನೋಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಎಲ್ಲ ಹುಡುಗರು ಎಂಜಾಯ್ ಮಾಡ್ತಾರೆ ನೋಡಿ. ನಮಸ್ಕಾರ ದೇವರು ಬಂದ್ರು. ಅಲ್ಲಿ ಡಬಲ್ ಗೇಮ್ ಅಲ್ಲ, ಡಬಲ್ ಮೀನ್ ಮಾಡ್ತಾರ. ಇಲ್ಲಿ ಇವರು ಎಂಜಾಯ್ ಮಾಡ್ತಾರೆ. ಇದರ ಒಳಗಿದೆ ನೋಡಿ. ಜಾಸ್ತಿ ಹೊಡಿತು, ಚಡ್ಡಿಯ ತರಬೇಕಿತ್ತು ಮನುಷ್ಯ. ಗೈಸ್, ನಮ್ಮ ಕ್ಯಾಮ್ರಾಮನ್ಗೆ ಸಿಕ್ಕೈತಿ. ಏನು ಬರ್ತಿರೋದು ಅದ್ರಲ್ಲಿ ಏನೋ ಒಂದು ಬಂದೈತೆ ಅಂತ ತೋರಿಸ್ತಾನೆ, ಸಿಗೋಲ್ತ ಅದರೊಳಗೆ. ಏನು ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಆದ್ರೆ ಏನೋ ಇಬ್ರು ನೋಡಿದ್ವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್, ಮಂಗಳೂರಲ್ಲಿ ಸಾಕಷ್ಟು ಬೀಚ್ಗಳಿದ್ದಾವೆ. ಮಂಗಳೂರಿಗೆ ಬಂದು ಬೀಚಿಗೆ ಬಂದಿಲ್ಲ ಅಂದರೆ ಯಾವುದೋ ಅರ್ಥನೇ ಇಲ್ಲ. ಮಂಗಳೂರಲ್ಲಿರೋ ಈ ಪಣಂಬೂರು ಬೀಚ್ ಒಂದು ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಆ ಕಡೆ ತುಂಬ ಜನ ಇದ್ದಾರೆ, ಬಟ್ ಈ ಕಡೆ ನಾವು ಬೋರ್ಡ್ರಿಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ, ಬೇಕಿದ್ದವ್ರು ಬಂದು ವಿಸಿಟ್ ಮಾಡಿರಿ. ನಮ್ಮದು ಒಂದು ಫೋಟೋ ಶೂಟು, ವೀಡಿಯೋ ಶೂಟ್ ಎಲ್ಲ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ರೀಲ್ ಶೂಟ್ ಒಂದು ಮಾಡಬೇಕಿತ್ತು, ಅದೊಂದು ಮುಗಿಸ್ತೀವಿ. ಮುಗಿಸಿ ಮತ್ತೆ ಇಲ್ಲಿಂದ ಏನಾದರೂ ಟೈಮ್ ಇದ್ದರೆ ಎಲ್ಗೋ ಫಾರಮಲ್ಲಿ ಹೋಗ್ಬೇಕಂತ ಹೇಳಿದ್ರು. ನೋಡ್ತೀವಿ ಗೈಸ್, ಆದಷ್ಟು ಬೇಗ ಹೋಗಿ ಟ್ರೈ ಮಾಡ್ತೀವಿ.
ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಗೈಸ್ ಇವತ್ತು ನಾನೇ ಬೀಚ್ ಎಲ್ಲ ನೋಡಿದ್ದಾಯಿತು, ಎಲ್ಲ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಆಯಿತು. ಇನ್ನೊಂದು ರೀಲ್ ಶೂಟ್ ಒಂದು ಹೇಳಿದೆ, ಅದನ್ನು ಮುಗಿಸ್ತೀವಿ ಆದಷ್ಟು ಬೇಗ. ಆ್ಯಂಡ್ ಇವಾಗ ನೆಕ್ಸ್ಟ್ ಫಾರಮ್ ಮಾಲ್ಗಂತ ಹೋಗ್ಬೇಕಂತ ಹೇಳಿದ್ರು. ಸೊ ಅದನ್ನು ನೋಡಿಕೊಂಡು ಏನಾದರೂ ತಿಂದ್ಕೊಂಡು ವಾಪಸ್ ಹೋಗೋದು ಗೈಸ್. ಇವಾಗ ತಾನೇ ಬೀಚ್ ನೋಡಿ ರೀಲ್ ಮುಗಿಸ್ಕೊಂಡು ಮತ್ತೆ ಫಾರಮ್ ಮಾಲ್ಗೆ ಹೋಗ್ತಿದ್ದೀವಿ. ಕತ್ಲಾಯ್ತು, ತುಂಬ ಕತ್ಲಾಯ್ತು ಗೈಸ್. ತುಂಬ ಗಾಡಿಗಳು ಹೋಗ್ತಿದ್ದಾವೆ. ಈ ಕಡೆ ತುಂಬ ಇಂಡಸ್ಟ್ರಿ ಪ್ಲೇಸ್ಗಳು ಗೈಸ್, ತುಂಬ ಡಸ್ಟ್ ಪೊಲ್ಯೂಟ್ ಎಲ್ಲ ಜಾಸ್ತಿ ಐತಿ. ಬಟ್ ಅಲ್ಲಿ ನಾವು ಇಳಿದಲ್ಲಿಂದ 1 ಕಿಲೋಮೀಟರ್ ಐತೆ ಗೈಸ್ ಈ ಕಡೆ ಬೀಚ್ ಕಡೆ ದಾರಿಗೆ ಬರಬೇಕಂತ. ಭಾಳ ಬೆವರು ಸುರಿಸಿ ಬಂದಿದ್ದೀವಿ ನಿಮಗಾಗಿ. ಗೈಸ್ ಇವಾಗ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ನಾವು ಫಾರಮ್ ಮಾಲ್ ಹೋಗ್ತಿಲ್ಲ, ಅದರ ಬದಲು ಪಿ ವಿ ಎಸ್ ಸರ್ಕಲ್ ಕೊಂಡಿದ್ದೀವಿ ಗೈಸ್. ಅಲ್ಲಿಂದ ಏನು ಊಟ ಮಾಡ್ಬೇಕಂತೆ, ಊಟ ಮಾಡ್ಕೊಂಡು ಸೀದಾ ಹಾಸ್ಟೆಲ್ಗೆ ಹೋಗ್ತೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಂದ್ರೆ ಏನಿಲ್ಲ, ಚೆನ್ನಾಗಿದ್ದೀರಾ ಅಷ್ಟೇ ಕೇಳಿದ್ದು. ಗೈಸ್ ನಾವು ಬರುವಾಗ ಬೇರೆ ಬಸ್ ಹತ್ತಿ ಎಲ್ಲೋಗೋ ಬೇರೆ ಕಡೆ ಹೋಗಿದ್ವಿ. ಸೊ ಇವಾಗ ಜ್ಯೋತಿ ಸರ್ಕಲ್ಗೆ ಬಂದಿದ್ವಿ, ಅಲ್ಲಿಂದ ಪಿ ವಿ ಎಸ್ಗೆ ಹೋಗ್ತೀವಿ, ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಊಟ ಮಾಡ್ಬೇಕಂತ ಅಂದ್ಕೊಂಡ್ವಿ, ಟೈಮ್ ಆಯಿತು, ಅದಕ್ಕೋಸ್ಕರ ಪಾರ್ಸಲ್ ತಗೊಂಡಿದ್ವಿ. ನೋಡಿ 3, 2 ಪಾರ್ಸಲ್ ತಗೊಂಡಿದ್ದೀವಿ, ಹೋಗ್ತೀವಿ. ಓಕೆ ಗೈಸ್, ನಾವು ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಬೇಕಿದೆ. ಥ್ಯಾಂಕ್ ಯು ಸೊ ಮಚ್. Please subscribe guys. Thank you so much.